4 ದಿವಸದಿಂದ ನಮ್ಮ ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆ ಆಗಿದೆ. ಹೊಸ ಸರ್ಕಾರ ರಚನೆ ಆಗೈತಿ. ಡೈನಾಮಿಕ್ ಮತ್ತು ಯುವ ನಮಗೆ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಅದರ ಜೊತೆಗೆ ಕೆಪಿಸಿಸಿನೂ ಚೇಂಜ್ ಆಗಿ ಅನುಭವಿಕರು, ಮಾಜಿ ಸಂಸತ್ ಸದಸ್ಯರು, ಹಾಲಿ MLC ಆದಂತ ಹರಿಪ್ರಸಾದ್ ಸಾಹೇಬರಿಗೆ ಅವಕಾಶ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ದಾರೆ. ಈ ಹೊಸ ಮಂತ್ರಿ ಮಂಡಲದಲ್ಲಿ ನಮಗೆ ಒಂದೇ ಸ್ಥಾನ ಕೊಟ್ಟಿದ್ದಾರೆ. ಇನ್ನೂ 20 ಮಂದಿಗೆ ಮಾಡಬೇಕಾಗಿದೆ. ಇದರ ವಿಶೇಷ ಏನಂದ್ರೆ ನಮ್ಗೆ ದುಃಖ ಆಗಿದ್ದು ನಮ್ಮ ಕೌಮ್ಗೆ, ನಮ್ಮ ಕಮ್ಯುನಿಟಿಗೆ BZ ಜಮೀರ್ ಅಹಮದ್ ಸಾಹೇಬರಿಗೆ ಬಿಡಬಾರ್ದಿತ್ತು. ಹಿ ಈಸ್ ಎ ಸಿಟ್ಟಿಂಗ್ ಆನರಬಲ್ ಮಿನಿಸ್ಟರ್. ಅದೋಸ್ಕರ ಅವ್ರಿಗೆ ಬಿಟ್ಟದ್ದು ದುಃಖ. ಇವತ್ತು ಕೂಡಬೇಕಾದ್ರೆ ಅದೇ ನಮ್ಮ ಕಾರಣ. ಇನ್ನೂ 4 ಮಿನಿಸ್ಟರ್ ಕೊಡಬೇಕು. ಅದರಾಗ ಫಸ್ಟ್ ಪ್ರಿಫರೆನ್ಸ್ ಟು BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಡ್ಲೇಬೇಕನ್ಕ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಮೊನ್ನೆ ಎಲೆಕ್ಷನ್ ಏನಾಯ್ತು, ಅವ್ರಿಗೆ ಕೇರಳದಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ರು. ಅದ್ರಾಗ ಅವ್ರು 18 MLA ಆರ್ಸ್ ತಗೊಂಡ್ ಬಂದ್ರು. ಆ ಶ್ರೇಷ್ಠ BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಹೋಗ್ತೈತೆ ಅಂದ್ರೆ ತಪ್ಪಾಗೋದಿಲ್ಲ. ಅದರ ಸಲುವಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಹೈಕಮಾಂಡ್ಗೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸನ್ಮಾನ್ಯ ಅಧ್ಯಕ್ಷರಿಗೆ ಕೆಪಿಸಿಸಿ BZ ಜಮೀರ್ ಅಹಮದ್ಗೆ ಮಿನಿಸ್ಟ್ರಿದಲ್ಲಿ ಉಚ್ಚ ಸ್ಥಾನ ಕೊಡ್ಬೇಕನ್ಕ ಒತ್ತಾಯ ಮಾಡ್ತೀವಿ. ಅವ್ರ ಜೊತೆಗೆ ಇನ್ನು 3 ಮಿನಿಸ್ಟರ್ಸ್ ಕೊಡ್ಬೇಕು. ಟೋಟಲ್ 4 ಮಿನಿಸ್ಟರ್ ಕೊಡ್ಲೇಬೇಕನ್ಕ ಒತ್ತಾಯ ಮಾಡ್ತೀವಿ. ನಮ್ಮ ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆ ನೇತೃತ್ವದೊಳಗ ಏನ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕ್ಯಾಬಿನೆಟ್ ತಗೋಬೇಕಂತೇಳಿ ಸಮುದಾಯ ಧ್ವನಿ ಎತ್ತಿ ಅವ್ರು ನನಗೆ ಕರೆಸಿ ನಮ್ಮ ಧ್ವನಿಯನ್ನು ನಮ್ಮ ರಾಜ ನಾಯಕರಿಗೆ, ವಿಶೇಷವಾಗಿ ಹೊಸದಾಗಿದ್ದಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಟ್ಟಸ್ ಅಂತೇಳಿ ನನ್ನ ಕಡೆ ಮನವಿ ಮಾಡಿದ್ದಾರೆ. ಇವರ ಎಲ್ಲ ಸಮುದಾಯದ ಮನವಿಯನ್ನು ನಾನು ಡಿ.ಕೆ. ಶಿವಕುಮಾರ್ಗೂ ಮತ್ತು ಹರಿಪ್ರಸಾದ್ ಸಾಹೇಬ್ರಿಗೂ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮುಟ್ಟಿಸ್ತೇನೆ ಅಂತೇಳಿ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಸಮುದಾಯದ ಬೇಡಿಕೆ ಇದೆ. ನಾವು 90ರಷ್ಟು ಮತವನ್ನು 2023 ಅಸೆಂಬ್ಲಿ ಎಲೆಕ್ಷನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀವಿ. ನಮ್ಮ ಸಚಿವ 3-4 ಸ್ಥಾನ ಬೇಕು. ಮತ್ತು 3 ವರ್ಷದಿಂದ ಏನು ಜನಪ್ರಿಯ ಕೆಲಸ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಮಂತ್ರಿ ಮಂಡಲದಲ್ಲಿ ಸೇರಿಸಬೇಕಂತ ಬೇಡಿಕೆ ಐತಿ. ಇವ್ರ ಬೇಡಿಕೆಯನ್ನು ನಾನು ರಾಜ್ಯ ಮಟ್ಟದ ನಾಯಕರಿಗೆ ಮುಟ್ಟಿಸ್ತೇನೆ. आज जमीर अहमद साहब को हुबली के 130 मस्जिदों में प्रोटेस्ट किया गया, क्योंकि जमीर अहमद साहब को पहली लिस्ट में देना चाहिए था. नहीं देने की वजह से सभी मुसलमान बेजार होकर हर मस्जिद में प्रोटेस्ट कर रहे हैं, क्योंकि उनको मास लीडर है हमारे. वो परसों थोड़े दिन पहले 40,000 घर सबको आकर हुबली के अंदर बड़ा फंक्शन करके दे के गए. वो दे के जाने के बाद जो मसला हुआ, जो उनको ड्रॉप किया गया, वो सबको बेजार है. हमको दुख हुआ, वो उसकी तकलीफ है हमको. तो वो जैसे मैं समझता हूँ उनको पहली लिस्ट में देना चाहिए था. अब सेकेंड लिस्ट में उनको DCM देना चाहिए, क्योंकि उतना मास लीडर होने के बावजूद. और फर्स्ट लिस्ट में जो यहाँ मुसलमान आते हैं, कर्नाटक में हाईएस्ट मुस्लिम है. और उसके बाद जो केरला में एक 20 सीट का की देते हैं, उसमें 18 सीट चुन के लेकर आए. भी उतना मास लीडर रहने के बावजूद भी सीट कट कर रहे हैं. तो ये हमारा तकलीफ हो रही है. मेरा नाम बशीर अहमद गुड़माल और ये नामनिर्देशक कारपोरेटर हूँ मैं. और मैं समझता हूँ जमीर अहमद साहब को अगर से नहीं दे तो हमें उग्र होराटा करते हैं आगे चल को. अस्सलाम वालेकुम.